ಇನ್ನು ನಿನ್ನೆ ಮಂಡ್ಯದ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹಾಲಿ ಸಂಸದೆ ಸುಮಲತಾ ಅವರನ್ನ ಮನೆಯಲ್ಲಿ ಭೇಟಿ ಮಾಡಿದರು. ಅದಕ್ಕೆ ಇವತ್ತು ಡಿ.ಕೆ. ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಡಿ.ಕೆ. ಕುಮಾರಸ್ವಾಮಿ ಅವರು ನನಗೆ ರಾಜಕೀಯ ವಿಷ ಹಾಕಿದ್ರು ಅಂತ ಹೇಳಿಬಿಟ್ರು. ಯಾವ ವಿಷ ಅಂತ ನಾನು ಕುಮಾರಸ್ವಾಮಿನೇ ನೇರವಾಗಿ ಕೇಳಿದೆ. ಅದಕ್ಕೆ ಅವರಿಂದ ಯಾವುದೇ ಉತ್ತರ ಕೂಡ ಬಂದಿಲ್ಲ. ಇನ್ನು ಸುಮಲತಾ ಅವರು, ಅಂಬರೀಷ್ ಅವರಿಗೆ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅಂತ ಇಡೀ ದೇಶಕ್ಕೆ ಗೊತ್ತು. ಕುಂಬಳಕಾಯಿ ಕಳ್ಳ ಅಂದರೆ ಸುಮಲತಾ ಅವ್ರು ಯಾಕೆ ಬೆನ್ಮುಟ್ಟು ನೋಡ್ಕೋಬೇಕು? ಇವತ್ತು ನಾಳೆ ನಾನು ಸುಮಲತಾ ಅವ್ರ ವಿಚಾರಕ್ಕೆ ಹೋಗಲ್ಲ, ಅದರ ಅವಶ್ಯಕತೆ ಕೂಡ ನನಗಿಲ್ಲ. ನಾಮಿನೇಷನ್ ಭರಾಟೆ ಇದೆ, ಆಮೇಲೆ ಮಾತಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಯಾರ ಹತ್ರನೂ ಸುಮಲತಾ ಸುದ್ದಿ ಹೋಗಲಿಲ್ಲ. ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳೋದಕ್ಕೆ ಯಾವ ವಿಷ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದ್ದೀನಿ. ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟು ನೋಡ್ಕೊಂಡಂಗೆ ಅವ್ರು ಯಾಕೆ ಮಾತಾಡೋಕೆ ಹೋಗಿ? ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ. ಅಂಬರೀಷ್ ಕೊನೆ ಉಸಿರು ಏನು ಹೇಳಿದ್ರು ಅಂತ ಗೊತ್ತಿದೆ. ನಾವು ಯಾಕೆ ಇವೆಲ್ಲ ಮಾತಾಡೋಕ್ಕೆ ಹೋಗ್ತೇವೆ? ಅವ್ರಿಗೆ ಯಾಕೆ ಪಾಪ ಅವರು ತಲೆ ಕೆಡಿಸ್ಕೊಳ್ತಾ ಇರೋದು ನಂಗೆ ಅರ್ಥ ಆಗುತ್ತೆ. ನಾವು ಸುಮಲತಾ ಇವತ್ತು ಹೋಗಲ್ಲ, ನಾಳೆನೂ ಹೋಗಲ್ಲ, ನಮ್ಗೆ ಅವಶ್ಯಕತೆಯೂ ಇಲ್ಲ. ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನು ಬೇಕಾದ್ರೂ ಮಾಡ್ಬೋದು. ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡೋಣ. ನಾನು ಯಾರ ಹತ್ರನೂ ಅಂದರೆ ಇವತ್ತು ನಾಳೆ ಹೋಗಲ್ಲ ಅಂತಲ್ಲ ಅವ್ರು ಹೇಳಿದ್ದು. ಸುಮಲತಾ ಅವ್ರ ವಿಚಾರಕ್ಕೆ ನಾನು ಇವತ್ತು ಹೋಗಲ್ಲ, ನಾಳೆನೂ ಹೋಗಲ್ಲ, ಮುಂದೆನೂ ಹೋಗಲ್ಲ, ನಮ್ಗೆ ಅವ್ರ ವಿಚಾರನೇ ಬೇಡ ಅಂತ ಅವ್ರು ಹೇಳ್ತಾ ಇರೋದು. ಹಾಗಾಗಿ ನಿಜ ಪ್ರಶ್ನೆ ಮಾಡಿದ್ದು ಡಿ.ಕೆ. ಶಿವಕುಮಾರ್ ಕುಮಾರಸ್ವಾಮಿ ಅವರಿಗೆ. ಸುಮಲತಾ ಅವರು ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ ರಿಯಾಕ್ಟ್ ಮಾಡಿದ್ರು. ಅಂಬರೀಷ್ ಅವರಿಗೆ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ, ಈ 5 ವರ್ಷದಲ್ಲಿ ಅದು ಗೊತ್ತಾಗಿಲ್ವಾ ಕಾಂಗ್ರೆಸ್ ನಾಯಕರಿಗೆ ಅಂತ ಅವ್ರು ರಿಯಾಕ್ಟ್ ಮಾಡಿದ್ರು ನಿನ್ನೆ ಸುಮಲತಾ ಅವರು. ಅದಕ್ಕೆ ನಾನು ನಿಮ್ಗೆ ಹೇಳೇ ಇಲ್ಲ, ನೀವು ಯಾಕೆ ರಿಯಾಕ್ಟ್ ಮಾಡ್ತೀರಾ? ಕುಂಬಳಕಾಯಿ ಕಳ್ಳ ಅಂದರೆ ಯಾಕೆ ಹೆಗಲ್ಮುಟ್ಟು ನೋಡ್ಕೋತೀರಾ ಅಂತ ಡಿ.ಕೆ. ಶಿವಕುಮಾರ್ ಅವರು ಮರು ಪ್ರಶ್ನೆಯನ್ನು ಹಾಕಿದ್ದಾರೆ. ಜೊತೆಗೆ ನಮ್ಗೆ ಈ ಎಲ್ಲ ವಿಚಾರಗಳು ಕೂಡ ಅಪ್ರಸ್ತುತ. ಅವ್ರು ಬೇರೆ ಪಾರ್ಟಿನಲ್ಲಿದ್ದಾರೆ, ಅವ್ರ ಪಕ್ಷದ ಸಿದ್ಧಾಂತ ಬಿಟ್ಟು ಬಂದರೆ ಏನಾದ್ರು ನಾವು ಮಾತನಾಡ್ಬೋದೇ ಹೊರತು ನಾವು ಅವ್ರ ವಿಚಾರಕ್ಕೆ ಹೋಗಲ್ಲ. ಯಾಕೆ ಅಂದರೆ ತುಂಬ ಸೂಕ್ಷ್ಮವಾಗಿ ಡಿ.ಕೆ. ಶಿವಕುಮಾರ್ಗೂ ಗೊತ್ತು, ಸುಮಲತಾ ಅವರ ವಿಚಾರವನ್ನು ಮಾತನಾಡಿದ್ರೆ ಮಂಡ್ಯದಲ್ಲಿ ಅದರ ಪರಿಣಾಮ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತು. ಚಲುವರಾಯಸ್ವಾಮಿ ಅವರೇ ಹೇಳಿಬಿಟ್ರು, ನಾವು ಅವ್ರ ವಿಚಾರಕ್ಕೆ ಹೋಗಲ್ಲ, ಸುಮಲತಾ ಅವ್ರ ಬಗ್ಗೆ ನಾನು ಯಾವತ್ತೂ ಕೆಟ್ಟದಾಗಿ ಮಾತಾಡಿಲ್ಲ, ಮುಂದೆನೂ ಮಾತಾಡಲ್ಲ. ಮಾತಾಡಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅಂತ ಕಾಂಗ್ರೆಸ್ ನಾಯಕರುಗಳಿಗೆ ಗೊತ್ತು ಎಲೆಕ್ಷನಲ್ಲಿ.